ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇತ್ತೀಚೆಗೆ ಸಾಮಾನ್ಯವಾಗಿ ನಾವು ಕೇಳುವಂತಹ ಒಂದು ಕಾಮನ್ ವರ್ಡ್ ಅಂತಂದರೆ ಕೂದಲು ತುಂಬ ಉದುರ್ತಾ ಇದೆ ಅಂತ. ಅದರಲ್ಲೂ ಈ ಒಂದು ಬಿಸಿಲಿನ ಧಗೆ, ಈ ಒಂದು ಹೀಟ್ಗೆ ಕೂದಲು ಉದುರುವ ಸಮಸ್ಯೆ ಎಲ್ಲರಿಗೂ ತುಂಬ ಜಾಸ್ತಿ ಆಗಿದೆ. ನಾವು ಎಷ್ಟೇ ರೆಮಿಡೀಸ್ ಮಾಡಿಕೊಂಡ್ರೂ ಕೂಡ ಈ ಸಮಸ್ಯೆ ಯಾರಿಗೂ ಹೋಗಲಾಡಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಒಂದು ನೋಷನ್ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಸೊ ಈ ಒಂದು ಕಾರಣಕ್ಕೆ ಏನು ಮಾಡಬೇಕು ಅಂತ ಯೋಚನೆಯಲ್ಲಿ ನೀವಿದ್ದೀರಾ? ನೋ ಪ್ರಾಬ್ಲಮ್, ನಾನು ನಿಮ್ಮ ಜೊತೆಲಿರುವಾಗ ಆ ಒಂದು ಸಮಸ್ಯೆ, ಆ ಒಂದು ಯೋಚನೆ ನಿಮ್ಗೆ ಯಾಕೆ? ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಈ ರೆಮಿಡಿ ತುಂಬಾ ಈಸಿ, ಮನೇಲಿ ಸಿಗುವಂತಹ ಕೇವಲ ಎರಡೇ ವಸ್ತುಗಳು ಪ್ಲಸ್ ಅದಕ್ಕೆ ಇನ್ನೊಂದು ವಸ್ತು, ಅದು ಕೂಡ ಮನೇಲೇ ಸಿಗುತ್ತೆ. ಅದು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ಒಂದೇ ಒಂದು ಸಾರಿ ಹಚ್ಕೊಂಡ್ರೆ ಸಾಕು, ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ. ಈಗಾಗಲೇ ನೀವು ಟೈಟಲ್ ಕಾರ್ಡಲ್ಲಿ ನೋಡಿರ್ತೀರಾ ಯಾವುದು ಅಂತ, ನನ್ನ ಥಂಬ್ನೇಲ್ನಲ್ಲಿ ನಿಮ್ಗೆ ಕಾಣಿಸುತ್ತೆ ಅದು ಯಾವುದು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಹುಣಸೆ ಹಣ್ಣನ್ನು ಬಳಸ್ಕೊಂಡು ಯಾವ ರೀತಿ ನಾವು ಕೂದಲನ್ನ ಉದ್ದವಾಗಿ ದಟ್ಟವಾಗಿ ಮಾಡ್ಕೋಬಹುದು, ಜೊತೆಗೆ ಬಿಳಿ ಕೂದಲಿನ ಸಮಸ್ಯೆಯಿಂದ ಕೂಡ ಪಾರಾಗಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ. ಸೊ ನೋಡ್ಕೊಂಬಂದ್ರಲ್ಲ, ಇದನ್ನು ಒಂದು ಅರ್ಧ ಗಂಟೆ ನೀವು ನೆನೆ ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ನಾನು ಈಗಾಗಲೇ ಹೇಳಿರುವಾಗೆ ಫಿಲ್ಟರ್ ವಾಟರ್ನ, ಬಿಸಿ ನೀರನ್ನ ನೀವು ಬೇಕಾದರೆ ಮೇಲಿನ ಹಾಕ್ಕೋಬೋದು. ನಾನು ನೀರನ್ನ ಹಾಕ್ಕೊಂಡು ಒಂದು 2 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡು ಇದು ಬೇಗನೆ ನೆಂದುಬಿಡುತ್ತೆ. ಅದಕ್ಕೆ ನೀವು ನೋಡಿಕೊಂಡ್ರೆ ಮೆಂತೆ ಕಾಳನ್ನು ಹಾಕ್ಕೊಂಡೆ. ಮೆಂತೆ ಕಾಳಿದ್ರೆ ಹಾಕೋಬೋದು, ಮೆಂತೆ ಪೌಡ್ರ್ ಇದ್ರೂ ಕೂಡ ಇನ್ನೂ ಒಳ್ಳೆಯದು. ಈ ರೀತಿ ಆಗಿದೆ. ಈಗ ನಮಗೆ ಪಲ್ಪ್ ಬೇಕಾಗಿಲ್ಲ, ಕೇವಲ ಹುಣಸೆ ಹಣ್ಣಿನ ಜ್ಯೂಸ್ ಮಾತ್ರ ಬೇಕು. ಹುಣಸೆ ಹಣ್ಣಿನ ರಸವನ್ನು ನಾನು ತಗೊಳ್ತಾ ಇದ್ದೀನಿ. ಯಾವ ರೀತಿ ನಾವು ಸಾಂಬಾರು ಮಾಡೋದಕ್ಕೆಲ್ಲ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೋಬೇಕು. ಜಸ್ಟ್ ಹಿಂಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಹಿಂಡ್ಕೊಂಡು ಅದರಲ್ಲಿರುವಂಥ ರಸವೆಲ್ಲ ತಕ್ಕೊಳ್ತಾ ಇದ್ದೀನಿ. ತಕ್ಕೊಂಡು ನಾನು 100% ಶೋರಾಗಿ ಹೇಳ್ತಾ ಇದ್ದೀನಿ, ನೀವು ಇದೊಂದು ಸಲ ಮಾಡ್ಕೊಂಡು ನೋಡಿ, ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಫಸ್ಟ್ ಯೂಸಲ್ಲೇ ಗೊತ್ತಾಗುತ್ತೆ ಅಂತಂದರೆ ನೀವು ಪದೇ ಇದನ್ನ ಮಾಡ್ತಾನೆ ಇರ್ತೀರಾ ಅಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲವನ್ನು ನಾನು ತಗೊಂಬಿಟ್ಟೆ. ಇದರಲ್ಲಿರುವಂಥ ಪಲ್ಪ್ ನಮಗೆ ಅದು ಬೇಕಾಗಿಲ್ಲ, ಅದು ವೇಸ್ಟ್. ಅದು ಈಗ ಇದನ್ನು ನಾನು ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನ ನೀವು ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೋಬೋದು, ಅಥವಾ ಇದರಲ್ಲಿ ನೀವು ರೆಗ್ಯುಲರ್ ಯೂಸ್ ಮಾಡುವಂಥ ಶ್ಯಾಂಪು ಕೂಡ ಹಾಕೊಂಡ್ಬಿಡ್ಬೋದು. ಈಗಲೇ ಈ ಒಂದು ಯೂಸಲ್ಲೇ ಇದಕ್ಕೆ ಇದನ್ನ ಮಿಶ್ರಣ ಮಾಡಿ ಹಾಕೊಂಡ್ಬಿಡ್ಬೋದು. ಶ್ಯಾಂಪೂನ ಮೈಲ್ಡ್ ಆಗಿರುವಂಥ ಶ್ಯಾಂಪು ಯೂಸ್ ಮಾಡಿ, ಆದಷ್ಟು ಆಯುರ್ವೇದಿಕ್ ಶ್ಯಾಂಪೂನ ಯೂಸ್ ಮಾಡಿ, ಅಂದರೆ ಹರ್ಬಲ್ ಶ್ಯಾಂಪೂನ ಯೂಸ್ ಮಾಡಿ. ಹರ್ಬಲ್ ಶ್ಯಾಂಪು ಯಾವುದು ಅಂತ ನೀವು, ಯಾವುದು ಮೇಡಮ್ ಅಂತ ನೀವು ಕೆಲವರು ಕಮೆಂಟ್ ಸೆಕ್ಷನ್ ಬಂದು ಕೇಳ್ತಾ ಇರ್ತೀರಾ. ಯಾವ್ಯಾವುದು ಅಂದರೆ ಆಯುರ್ ಶ್ಯಾಂಪು, ವಾಟಿಕಾ ಶ್ಯಾಂಪು, ಮೀರಾ ಶ್ಯಾಂಪು, ಅಂತಹ ಶ್ಯಾಂಪುಗಳನ್ನೇ ನೀವು ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಇದೆಲ್ಲ ಹರ್ಬಲ್ ಶ್ಯಾಂಪು ಆಗುತ್ತೆ.
ಇಲ್ಲ ನಮ್ಮ ಹತ್ರ ಅದು ಸದ್ಯಕ್ಕಿಲ್ಲ ಅಂತಂದವರು ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಶ್ಯಾಂಪೂನೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಚ್ಕೊಂಡ್ಬಿಡ್ಬೇಕು. ನಾನು ಈಗಲೇ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಾ ಅಥವಾ ಡೈರೆಕ್ಟಾಗಿ ಇದನ್ನೇ ಯೂಸ್ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ನಮ್ಮ ಮಮ್ಮಿ ಸಜೆಷನ್ಸ್ನ ನಾನು ಕೇಳ್ತೀನಿ. ಒಂದು ನಿಮಿಷ. ಎಸ್, ಮಮ್ಮಿ ನನಗೆ ಸಜೆಸ್ಟ್ ಮಾಡಿದ್ರು, ಇಲ್ಲ ಶ್ಯಾಂಪೂ ಹಾಕ್ಕೊಂಡೆ ನೀನು ಈಗಲೇ ಅಪ್ಲೈ ಮಾಡ್ಕೊಂಬಿಡು ಅಂತ. ಸೊ ನಾನು ಯೂಸ್ ಮಾಡ್ತಾ ಇರೋದು ಕಾರ್ತಿಕ ಶ್ಯಾಂಪು. ಇದು ಕೂಡ ಹರ್ಬಲ್ ಶ್ಯಾಂಪು. ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಇದೇ ಶ್ಯಾಂಪು ಯೂಸ್ ಮಾಡೋದು. ಇದು ಇಲ್ಲದೆ ಹೋದರೆ ಮೀರಾ ಶ್ಯಾಂಪು ಯೂಸ್ ಮಾಡ್ತೀನಿ. ಎಸ್, ಇದನ್ನ ಈಗ ನೀವು ರೆಗ್ಯುಲರಾಗಿ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟೇ ಯೂಸ್ ಮಾಡ್ಕೋಬೋದು. ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ ನಾನು ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಎಲ್ಲೂ ಹೋಗಬೇಡಿ, ಫುಲ್ ಕಂಪ್ಲೀಟಾಗಿ ವೀಡಿಯೋ ನೋಡಿ, ಅದ್ರ ಬೆನಿಫಿಟ್ಸ್ ಕೂಡ ಕೇಳಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನಿವತ್ತು ತೋರಿಸ್ತಾ ಇರುವಂತಹ ಈ ಟ್ಯಾಮರಿನ್ ಹೇರ್ ಪ್ಯಾಕ್ ನಾನು ಏನು ಹಚ್ಕೊಳ್ತಾ ಇದ್ದೀನಿ, ಇದು ಬೆಸ್ಟ್ ರಿಸಲ್ಟ್ ಕೊಡುವಂಥ ಹೇರ್ ಪ್ಯಾಕ್. ಇದೀಗಾಗಲೇ ತುಂಬ ವರ್ಷಗಳ ಹಿಂದೆ ನನ್ನ ತಾಯಿ ಕೂಡ ಹಚ್ಕೊಂಡು ಬರ್ತಾಯಿದ್ರು, ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ. ನನಗೂ ಕೂಡ ನೆನಪಿದೆ, ನಮ್ಮ ಬಾಲ್ಯದಲ್ಲಿ ನಮ್ಮ ಮಮ್ಮಿ ಇದನ್ನ ಹಚ್ಕೊಳ್ತಾ ಇದ್ರು. ಆ್ಯಂಡ್ ಶಿ ಹ್ಯಾಡ್ ಅ ವೆರಿ 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 ಲಾಂಗ್ ಹೇರ್ಸ್. ಇದು ಪ್ರೂವ್ಡ್ ಆಗಿರುವಂತಹ ಹೇರ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಸೊ ಇದನ್ನು ಆಗುವಂತಹ ಬೆನಿಫಿಟ್ಸ್ ಏನೇನು ಅಂದರೆ, ನಿಮ್ಮ ಕೂದಲಿಗೆ ಇದು ಶೈನಿಂಗ್ ಕೊಡುತ್ತೆ. ಉದ್ದವಾಗಿರುವಂತಹ ಕೂದಲು ನಿಮ್ಮದಾಗುತ್ತೆ. ಯಾಕಂದರೆ ಇದರಲ್ಲಿ ನಾನು ಆಲ್ರೆಡಿ ಮೇಥಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ರೂಟ್ಸಿಂದ ನಿಮಗೆ ಸ್ಟ್ರೆಂಥನಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮ್ಮ ಕೂದಲಿನ ಬುಡಕ್ಕೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ಗ್ಲಾಸಿಯಾಗಿ ಬರುತ್ತೆ ನಿಮ್ಮ ಕೂದಲು. ಆ್ಯಂಡ್ ಗಮನಾರ್ಹವಾಗಿ ನಿಮ್ಮ ಕೂದಲಲ್ಲಿರುವಂತಹ ಬಿಳಿ ಕೂದಲು ಕೂಡ ತನ್ನ ಕಲರ್ನ ಚೇಂಜ್ ಮಾಡಿಕೊಂಡು ಒಂದು ರೀತಿ ಬ್ರೌನಿಷ್ ಆಗಿ ಮಾರ್ಪಾಟಾಗುತ್ತೆ ಫ್ರೆಂಡ್ಸ್. ಇದನ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋಗಬೇಕು. ವಾರಕ್ಕೆ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು. ಕಂಡೀಷ್ನಗಾಗಿ ವರ್ಕ್ ಆಗುತ್ತೆ. ಡ್ಯಾಂಡ್ರಫ್ ಮೇಲೆ ಕೂಡ ಒಳ್ಳೆ ಕೆಲಸ ಮಾಡುತ್ತೆ. ನಿಮ್ಮ ಡ್ಯಾಂಡ್ರಫ್ ಕೂಡ ಹೊರಟು ಹೋಗುತ್ತೆ. ಆ್ಯಂಡ್ ಕೂದಲು ಉದುರುವ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನೀವು ಪಾರಾಗಬಹುದು. ಸೊ ಧಾರಾಳವಾಗಿ ಇದು ಎಲ್ಲ ವಯಸ್ಸಿನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕೂಡ ಇದನ್ನ ಯೂಸ್ ಮಾಡಬಹುದು. ಮಕ್ಕಳು ಆದರೆ 10 ವರ್ಷದ ಮೇಲ್ಪಟ್ಟಿನ ಎಲ್ಲರೂ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ. ಸೊ ಇವತ್ತೇ ಇದನ್ನ ಯೂಸ್ ಮಾಡಿ. ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ. ಎಳೆಯಾಗಿ ಬಿಡಿಸಿ ನೀವು ಕೂದಲಿನ ಒಂದು ಬುಡಕ್ಕೆ ಅಪ್ಲೈ ಮಾಡ್ಕೋಬೇಕು. ನೀವು ಕೇಳಿಸ್ಕೊಂಡಿದ್ದೀರಾ. ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಟ್ಟು ನೀವು ನಾರ್ಮಲ್ ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ರಿಸಲ್ಟ್ ತಕ್ಷಣಕ್ಕೆ ಕಾಣುತ್ತೆ. ಸೊ ಮತ್ತೆ 10 ನಿಮಿಷಗಳ ಕಾಲ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ. ಎಲ್ಲಿ ಹೋಗಬೇಡಿ, ನನ್ನ ಜೊತೆಲೇ ಇರಿ. ನೋಡಿ ಫ್ರೆಂಡ್ಸ್, ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ, ನಿಮಗೆ ಕಾಣ್ತಾ ಇರ್ಬೋದು. ಮತ್ತು ಎಕ್ಸ್ಟ್ರಾ ಶ್ಯಾಂಪು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ನೋಡಿಕೊಂಡ್ರೆ ನಾನು ಒಂದು ಹೇರ್ ಪ್ಯಾಕಿಗೆ ನಾನು ಶ್ಯಾಂಪು ಆ್ಯಡ್ ಮಾಡಿಕೊಂಡೆ ನಾನು ಹಚ್ಕೊಂಡಿದ್ದೀನಿ. ಸೊ ಜಸ್ಟ್ ಕೂದಲಿಗೆ ನೀವು ನಾರ್ಮಲ್ ವಾಟರ್ನ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ಸಾಕು. ನನ್ನ ಕೂದಲು ಎಷ್ಟು ಬೌನ್ಸಿಯಾಗಿ ಕಾಣ್ತಾ ಇದೆ, ಲಸ್ಟ್ರಸ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಕೂದಲು ಕೂಡ ಉದುರ್ತಾ ಇಲ್ಲ. ಸೊ ನೀವು ಇದೇ ರೀತಿಯ ಒಂದು ರೆಮಿಡಿನ ಮಾಡಿಕೊಂಡು ನನಗೆ ರಿಸಲ್ಟ್ ಕೂಡ ನೀವು ಹೇಳಬಹುದು. ನಿಮ್ಮ ರಿಸಲ್ಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸೊ ಹೇಳೋದನ್ನು ಮರಿಬೇಡಿ. ನೋಡ್ಕೊಂಬಂದಲ್ಲ, ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ. ಮನೇಲಿ ಸಿಗುವಂತಹ ವಸ್ತುಗಳಿಂದ ಈ ಬ್ಯೂಟಿಫುಲ್ ಆಗಿರುವಂತಹ ಹೇರ್ ಪ್ಯಾಕ್. ಇದನ್ನು ವಾರಕ್ಕೆ 1ರಿಂದ 2 ಸರಿ ಬಳಸಿದ್ರೆ ಸಾಕು. ನಿಮ್ಮ ಕೂದಲಿನ ಏನೇ ಸಮಸ್ಯೆ ಇದ್ದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ನೆಗ್ಲಿಜೆನ್ಸ್ ಮಾಡಬೇಡಿ ಫ್ರೆಂಡ್ಸ್. ಹೇಳೋದನ್ನು ಕೇಳಿಕೊಂಡು ಅದನ್ನ ಫಾಲೋ ಅಪ್ ಮಾಡಿದ್ರೆ ಎಷ್ಟೋ ವರ್ಷಗಳ ಸಮಸ್ಯೆಯಿಂದ ನೀವು ಪಾರಾಗ್ಬೋದು, ಹಾಗೂ ಸಾವಿರಾರು ರೂಪಾಯಿಗಳನ್ನು ನೀವು ಸೇವ್ ಮಾಡ್ಕೋಬಹುದು. ಈ ರೀತಿ ಹೇಳ್ತಾ ಇದ್ದೀನಿ, ನಂಬಿಕೆ ಇಟ್ಕೊಂಡು ಮಾಡ್ಕೋಬೇಕು ಅಷ್ಟೇ. ರಿಗಾರ್ಡಿಂಗ್ ದಿಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ, ಡೌಟ್ಸ್ ಇದ್ದರೆ ನೀವು ಬಂದು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿಕೊಂಡು ಅದನ್ನ ನೀವು ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಏನೇ ಡೌಟ್ಸ್ ಇದ್ರೂ ಬಂದು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ವ್ಲಾಗ್ನೊಂದಿಗೆ, ಯೂನಿಕ್ ಆಗಿರುವಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಡೋಂಟ್ ಮಿಸ್ ಟು ವಾಚ್ ಮೈ ವಿಡಿಯೋಸ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ಇನ್ನೇನು ಹಬ್ಬ ಬರ್ತಾ ಇದೆ. ಹಬ್ಬಕ್ಕೋಸ್ಕರ ಏನಾದರೂ ಯೂನಿಕ್ ಆಗಿರುವಂತಹ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಸರ್ಪ್ರೈಸ್ ಆಗಿರಲಿ. ಮತ್ತೆ ಭೇಟಿ ಆಗ್ತೀನಿ ಯೂನಿಕ್ ಆಗಿರುವಂಥ ವಿಡಿಯೋದೊಂದಿಗೆ, ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ. ಟೇಕ್ ಕೇರ್. ಫ್ಯಾಮಿಲಿ ಫಸ್ಟ್, ಆಲ್ ದ ಅದರ್ ನೆಕ್ಸ್ಟ್. ಬಾಯ್. ಲವ್ ಯು ಆಲ್.